ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಪುಷ್ಪ. ವೆಲ್ಕಮ್ ಟು ಟೆಕ್ ಲಯಾನ್. ನಾವಿವತ್ತು ಜಾವಾ ಬಗ್ಗೆ ಮಾತಾಡೋಣ. ವಾಟ್ ಈಸ್ ಜಾವಾ ಅಂತ ಒಂದು ವಿಡಿಯೋ ಮಾಡ್ತಾಯಿದ್ದೀವಿ. ವಾಟ್ ಈಸ್ ಜಾವಾ ಅಂತ ತಿಳ್ಕೊಳ್ಳೋಕ್ಕೂ ಮುಂಚೆ ಜಾವಾ ಹೇಗೆ ಬಂತು, ಜಾವಾದ ಆರಿಜಿನ್ ಏನು ಅಂತ ತಿಳ್ಕೊಳ್ಳೋಣ. ಜಾವಾ ಏನಕ್ಕೆ ಇನ್ವೆಂಟ್ ಆಯಿತು ಅಂತ ನೋಡೋಣ. ಅರೌಂಡ್ 1990s ಅವಾಗ ಸನ್ ಮೈಕ್ರೋಸಿಸ್ಟಮ್ ಅಂತ ಒಂದು ಕಂಪ್ನಿ ಇತ್ತು. ಅಲ್ಲಿ ಜೇಮ್ಸ್ ಕೌನ್ಸ್ಲಿಂಗ್ ಅನ್ನೋರು ಕೆಲಸ ಮಾಡ್ತಾಯಿದ್ರು. ಈಸ್ ದ ಫಾದರ್ ಆಫ್ ಜಾವಾ ಅಂತಲೇ ಹೇಳ್ಬೋದು. ಜಾವಾ ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜು. ಅದು ಬಂದಿದ್ದೇನಕ್ಕೆ ಅಂದರೆ ಆವಾಗ ರಿಮೋಟ್ ಕಂಟ್ರೋಲಿಂಗ್ ಮಾಡೋಕ್ಕೆ ಅಂತ ಈ ಥರ ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ನ ಇನ್ವೆಂಟ್ ಮಾಡಿದ್ರು. ಬಟ್ ಇವತ್ತು ಎಲ್ಲ ಸಾಫ್ಟ್ವೇರ್ ಪ್ಲ್ಯಾಟ್ಫಾರ್ಮಲ್ಲೂ ಜಾವಾ ಬೇಕೇ ಬೇಕು. ನಾವು ಜಾವಾನ ಆಲ್ಮೋಸ್ಟ್ 25 ಇಯರ್ಸಿಂದ ಯೂಸ್ ಮಾಡ್ತಾಯಿದ್ದೀವಿ. ನಾವು ಜಾವಾನ ವೆಬ್ ಅಪ್ಲಿಕೇಶನ್ಸಲ್ಲಿ ಯೂಸ್ ಮಾಡ್ತಾಯಿದ್ದೀವಿ, ಬ್ಯಾಂಕಿಂಗ್ ಆ್ಯಪ್ಸಲ್ಲಿ ಯೂಸ್ ಮಾಡ್ತಾಯಿದ್ದೀವಿ, ATM ಮಷೀನಲ್ಲಿ, ಆ್ಯಂಡ್ರಾಯ್ಡ್ ಆ್ಯಪ್ಸಲ್ಲಿ ಆ್ಯಂಡ್ ಕಾರ್ಪೊರೇಟ್ ಸಾಫ್ಟ್ವೇರಲ್ಲೂ ಕೂಡ ಜಾವಾ ಯೂಸ್ ಮಾಡ್ತಾಯಿದ್ದೀವಿ. 8 ಬಿಲಿಯನ್ ಯೂಸರ್ಸು ಜಾವಾನ ಡೌನ್ಲೋಡ್ ಮಾಡಿಕೊಂಡು ಯೂಸ್ ಮಾಡ್ತಾಯಿದ್ದಾರೆ. ಸೊ ಇಷ್ಟೊಂದೆಲ್ಲ ಸ್ಪೆಷಾಲಿಟಿ ಇದೆ ಅಂದರೆ ಜಾವಾ ಯಾಕೆ ಬೇಕು, ಯಾಕೆ ಫೇಮಸ್ ಆಯಿತು, ಅದ್ರ ಕೀ ಫ್ಯೂಚರ್ ಏನು ಅಂತ ತಿಳ್ಕೊಳ್ಳೋಣ. ಜಾವಾ ಅನ್ನೋದು ಒಂದು ಆಬ್ಜೆಕ್ಟ್ ಓರಿಯೆಂಟೆಡ್ ಹೈ ಲೆವೆಲ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಆ್ಯಂಡ್ ಇದ್ರ ಫಿಲಾಸಫಿ ಏನಂದರೆ ರೈಟ್ ಒನ್ಸ್ ರನ್ ಎನಿವೇರ್, ಓರಾ ಅಂತ. ಏನಕ್ಕೆ ಬಂತು ಅಂದರೆ ಜಾವಾ ಅನ್ನೋದು ಪ್ಲ್ಯಾಟ್ಫಾರ್ಮ್ ಇಂಡಿಪೆಂಡೆಂಟ್. ಜಾವಾ ಕೋಡ್ನ ನಾವು ಯಾವುದೇ ಸಿಸ್ಟಮಲ್ಲಿ ಬರೆದು ಅದನ್ನ ಕಂಪೈಲ್ ಮಾಡಿ ಬೈಟ್ ಕೋಡಾಗಿ ಕನ್ವರ್ಟ್ ಮಾಡಿ ಬೇರೆ ಸಿಸ್ಟಮಲ್ಲಿ ಕೂಡ ಎಕ್ಸಿಕ್ಯೂಟ್ ಮಾಡ್ಬೋದು. ಬಟ್ ಬೇರೆ ಆಪರೇಟಿಂಗ್ ಸಿಸ್ಟಮಲ್ಲಿ JVM ಇರಬೇಕು. JVM ಮೀನ್ಸ್ ಜಾವಾ ವರ್ಚುವಲ್ ಮಷಿನ್. ಸೊ ಅದಿತ್ತು ಅಂತಂದರೆ ನಾವು ಕೋಡ್ ಬರ್ದನ್ನು ಯಾವುದೇ ಲೈಕ್ ವಿಂಡೋಸ್ ಆಗ್ಬೋದು, ಲಿನಕ್ಸ್ ಆಗ್ಬೋದು, ಯುನಿಕ್ಸ್ ಆಗ್ಬೋದು, ಮ್ಯಾಕ್ ಆಗ್ಬೋದು, ಯಾವುದ್ರಲ್ಲಿ ಬೇಕಾದ್ರೂ ಎಕ್ಸಿಕ್ಯೂಟ್ ಮಾಡ್ಬೋದು. ಸೊ ಜಾವನ ಏನಕ್ಕೆ ಓರಾ ಅಂತ ಕರೀತಾರೆ ಅಂತ ರೈಟ್ ಒನ್ಸ್ ರನ್ ಎನಿವೇರ್ ಅಂದರೆ, ಸೊ ಇದೇ ಕಾರಣಕ್ಕೆ ಜಾವನ ಪ್ಲ್ಯಾಟ್ಫಾರ್ಮ್ ಇಂಡಿಪೆಂಡೆಂಟ್ ಅಂತ ಕರೀತಾರೆ. ಇನ್ನು ಜಾವಾ ಸೆಕ್ಯೂರ್ಡ್. ಯಾಕೆ ಸೆಕ್ಯೂರ್ಡ್ ಅಂತ ಕೇಳೋದಾದರೆ ಬಿಕಾಸ್ ಆಫ್ ಬೈಟ್ ಕೋಡ್. ಜಾವಾ ಈಸ್ ಬೋತ್ ಕಂಪೈಲರ್ ಆ್ಯಂಡ್ ಇಂಟರ್ಪ್ರಿಟರ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಕಂಪೈಲರ್ ಏನು ಮಾಡುತ್ತೆ ಅಂತ ಅಂದರೆ ಬರ್ದಿರೋ ಕೋಡ್ನ ಬೈಟ್ ಕೋಡಾಗಿ ಕನ್ವರ್ಟ್ ಮಾಡುತ್ತೆ. JVM ಏನು ಮಾಡುತ್ತೆ ಅಂದರೆ ಇಂಟರ್ಪ್ರಿಟರಾಗಿ ಆ್ಯಕ್ಟ್ ಮಾಡುತ್ತೆ. ಜಾವಾ ಈಸ್ ರೋಬೋಸ್ಟ್. ಯಾಕೆ ಅಂದರೆ ದ ಫೈಲೋರ್ ಈಸ್ ವೆರಿ ಲೆಸ್, ಅದಕ್ಕೆ ಜಾವಾನ ರೋಬೋಸ್ಟ್ ಅಂತ ಕರೀತಾರೆ. ಜಾವಾ ಈಸ್ ಸಿಂಪಲ್. ಕಂಪೇರ್ ಟು ಸಿ, ಜಾವಾ ಈಸ್ ವೆರಿ ಸಿಂಪಲ್ ಬಿಕಾಸ್ ಇಟ್ ಈಸ್ ಹೈ ಲೆವೆಲ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಸೊ ಜಾವಾನ ಆ್ಯಂಡ್ ಇಟ್ ಕ್ಯಾನ್ ಎಕ್ಸಿಕ್ಯೂಟ್ ರೈಟ್ ಒನ್ಸ್ ರನ್ ಎನಿವೇರ್, ಇಟ್ ಕ್ಯಾನ್ ಎಕ್ಸಿಕ್ಯೂಟ್ ಎನಿವೇರ್. ಬಟ್ ಸಿ ಲ್ಯಾಂಗ್ವೇಜ್ನ ನಾವು ಯಾವ ಪ್ರೋಗ್ರಾಮಲ್ಲಿ, ಯಾವ ಆಪರೇಟಿಂಗ್ ಸಿಸ್ಟಮಲ್ಲಿ ಬರ್ದಿರ್ತೀವೋ ಅದೇ ಆಪರೇಟಿಂಗ್ ಸಿಸ್ಟಮಲ್ಲೇ ಎಕ್ಸಿಕ್ಯೂಟ್ ಮಾಡಬೇಕು. ಇಟ್ಸ್ ಅ ಪ್ಲ್ಯಾಟ್ಫಾರ್ಮ್ ಡಿಪೆಂಡೆಂಟ್. ಇದು ಜಾವಾ ಪ್ಲ್ಯಾಟ್ಫಾರ್ಮ್ ಇಂಡಿಪೆಂಡೆಂಟ್. ಸೊ ಕಂಪೇರ್ ಟು ಸಿ, ಜಾವಾ ಈಸ್ ವೆರಿ ಸಿಂಪಲ್ ಅಂತಲೂ ಕರಿತೀವಿ. ಇನ್ನು ಜಾವಾ ಕಾನ್ಸೆಪ್ಟ್ನ ನಾವು ನಮ್ಮ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ವಿಡಿಯೋ ಇಷ್ಟ ಆಗಿದ್ರೆ, ಕಂಟೆಂಟ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.